PLGS ಅವರ ದಾಸಕ್ನಳ್ಳಿ ರೋಡು ಸಿರಾನಹಳ್ಳಿಗೆ ರಸ್ತೆಗೆ ಸುಮಾರು 35 ಕೋಟಿ ಕೊಟ್ಟಿದೆ. ಅಂದರೆ 10 ಕೋಟಿ ಕಡಿಮೆ ಕೊಟ್ಟು ಈಗ 25 ಕೋಟಿ ಅಪ್ರೂವಲ್ ಆಗಿದೆ. ಅದು ಟೆಂಡರ್ ಕರೀತಾರೆ. ಇದು ಕಂಪ್ಲೀಟ್ ಆಗ್ತಕ್ಕಂಥದ್ದು 35 ಕೋಟಿ ಬೇಕಾಗಿತ್ತು. ಈಗ 10 ಕೋಟಿ ಕಡಿಮೆ ಕೊಟ್ಟಿದ್ದಾರೆ. ಇದರಿಂದ ನಮ್ಮಲ್ಲಿ ಹಿಂದೆ ನಾವು ಕೆರೆ ತಾವು ಮಾಡಿದ್ದೇವೆ ರೋಡಲ್ಲಿ 1.5 ಕಿಲೋಮೀಟರ್ ಇರುತ್ತೆ. ಅದನ್ನು ಈಗ ಬಾರ್ಡ್ರಿಂದ ಮಾಡಿಸ್ತೀವಿ. ಮಧ್ಯೆ ಆ ಕಡೆಯಿಂದ ಚಳೂರಿಂದ 25 ಕೋಟಿಯಿಂದ ಮಾಡಿಸ್ತೀವಿ. ಕಂಪ್ಲೀಟ್ ನೆಟ್ಟವರು ಬಾರ್ಡ್ರ್ ಕಂಪ್ಲೀಟ್ ಕರ್ಕೊಂಡ್ಬಂದು ಮಾಡಿಸಿರ್ತಾರೆ. ಅಲ್ಲಿ ಕೆಪಾಸಿಟಿ ಇರ್ತಕ್ಕಂಥದ್ದು 135 MC 135 ಮೆಗಾವಾಟ್ ವಿದ್ಯುತ್ ಮಾತ್ರ ಅದು ರಿಸೀವ್ ಮಾಡ್ಕೊಳುತ್ತೆ. ನಮ್ಮಲ್ಲಿ ಬೇಡಿಕೆ ಇರ್ತಕ್ಕಂಥದ್ದು 235 ಮೆಗಾವಾಟ್ಸ್ ಬೇಡಿಕೆ ಇರ್ತಕ್ಕಂಥದ್ದು. ನಾವು ಕರೆಕ್ಟಾಗಿ 7 ಗಂಟೆ ಕೊಡಬೇಕು ಅಂತಂದರೆ ನಮಗೆ 235 ಮೆಗಾವಾಟ್ ವಿದ್ಯುತ್ ನಮ್ಮ ತಾಲೂಕಿಗೆ ಕೊಡಬೇಕಾಗುತ್ತೆ. ಇದು ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಅದೇ ಒಂದು ಕಾರಣಕ್ಕೆ ಈಗ ನಾವು ಗುಬ್ಬಿ ಒಳಗೆ 125 ಕೋಟಿ ಹಾಕಿ ಮತ್ತೊಂದು ರಿಸೀವಿಂಗ್ ಸೆಂಟರ್ ಮಾಡ್ತಾಯಿದ್ದೀನಿ. ಮತ್ತು MESSP ಮಾಡ್ತಾಯಿದ್ದೀನಿ. ಯಾಕೆಂದರೆ 6,000 TC ಒಂದೇ ಸರಿ 7,000 TC ಒಂದೇ ಸರಿ ಇಟ್ಟಾಗ ಎಲ್ಲ ರೈತರು ಎಲ್ಲ ಬೋರ್ಗಳಿಗೂ ಪಂಪು ಮೋಟ್ರ್ ಹಾಕ್ಕೊಂಡು ಕರೆಂಟ್ ಪ್ರಾಬ್ಲಮ್ ಆಯ್ತು ನಮಗೆ. ಅದಕ್ಕೆ ಈಗ ನಾವು ನೋಡಿ ಇಲ್ಲಿ ಯರಬಳ್ಳಿ ತಾವು ಮಾಡ್ತಾಯಿದ್ದೀವಿ, ಆಮೇಲೆ ನಲ್ಲೂರು ಹತ್ರ ಮಾಡ್ತಾಯಿದ್ದೀವಿ, ಮುಂಚಿನ ನಲ್ಲೂರು ಹತ್ರ ಮಾಡ್ತಾಯಿದ್ದೀವಿ, ಇಲ್ಲಿ ತೊಳಕೊಪ್ತ ಮಾಡ್ತಾಯಿದ್ದೀವಿ. ಈ ಹೊಸದಾಗಿ ನಾವು ಈ ನಲ್ಲೂರು ಹತ್ರ ನಲ್ಲೂರು ಪಂಚಾಯತ್ ಒಂದು ನೋಡೋಕೆ ಹೇಳಿದ್ದೀವಿ. ಆಮೇಲೆ ಅಣ್ಣಳಿತ ಒಂದು ಮಾಡ್ತಾಯಿದ್ದೀವಿ, ಎಮ್ಮೆ ಕಾವಲಲ್ಲಿ ಒಂದು ಮಾಡ್ತಾಯಿದ್ದೀವಿ. ಮತ್ತು ಜೀವಸಳ್ಳಿ ಕ್ರಾಸಲ್ಲಿ ಕಾಲೇ ಓಪನ್ ಮಾಡಿದ್ದೀವಿ. ಇನ್ನು ತೊರಳ್ಳಿದು ಈಗ ನಡೀತಾ ಐತೆ, ಕೆಲಸ ನಡೀತಾ ಇದೆ ತೊರಳ್ಳಿ ಕ್ರಾಸ್ದು. ಮತ್ತು ಇನ್ನೊಂದು ಗಂಗಾಮ ಕ್ಷೇತ್ರದ ಅಲ್ಲೊಂದು ಅಪ್ರೂವಲ್ ಮಾಡಿಸಿದ್ದೀವಿ, ಅದು ಈಗ ಕೆಲಸ ಶುರುವಾಗಿದೆ. ಆಮೇಲೆ ಇದು ಬೋಕ್ಸಂದ್ರ ಒಂದು ಅದು ಅಪ್ರೂವಲ್ ಆಗಿದೆ. ಅಮ್ಮನಘಟ್ಟ ಒಂದು ಈಗ ಕೆಲಸ ಶುರು ಮಾಡ್ತಾಯಿದ್ದೀವಿ. ಇಷ್ಟೆಲ್ಲ ನಾವು MESS ಈ ವರ್ಷ ಮಾಡಿದೆ. ಕಂಪ್ಲೀಟ್ ಮಾಡ್ಕೊಂಡ್ರೆ ಮುಂದೆ ವರ್ಷದಿಂದ ಮ್ಯಾಕ್ಸಿಮಮ್ ಇನ್ನೊಂದು 10 ವರ್ಷ 15 ವರ್ಷ ತೊಂದರೆ ಆಗದ ರೀತಿ ಕರೆಂಟ್ ಸೆಟೇಟ್ ಮಾಡ್ತಾಯಿದ್ದೀವಿ. ಹೇಮಾವತಿ ವಿಚಾರದಲ್ಲಿ ಪರಮೇಶ್ವರ್ ಅವರು ನೆನ್ನೆ ನೇರವಾಗಿ ನಾವು ಕೆಲಸ ಮಾಡಿಸೋಣ ನಾವು ಬೇಡ ಅಂತ ಹೇಳಿದ್ವಿ. ನಾವು ಈಗ ಈ ಸುಮ್ಮನೆ ಇಲ್ಲದ ಕಿರಿಕ್ ಮಾಡ್ಕೊಂಡು ತೊಂದರೆ ಮಾಡ್ಕೊಂಡು ಅವ್ರಿಗೊಂದು ಈಗ ನಮ್ಮ ರೈತರಿಗೆ ಒಂದು ಭಾವನೆ ಬಂದಿರುತ್ತೆ. ಸರಿನಾ ತಪ್ಪು? ಎಲ್ಲ ರೈತರ ಮನಸ್ಸಿನಲ್ಲಿ ಒಂದು ಕಲ್ಮಶ ಇದ್ದಂಗೆ ಬಿಟ್ಟಿದೆ. ಇಲ್ಲಿ ಏನಾದ್ರು ಇವರು ಎಕ್ಸ್ಪ್ರೆಸ್ ಏನೇ ಹೇಳಿದ್ರೆ ನಾವು ನಿಯಂತ್ರಣ ಇಟ್ಕೊಂಡು ತಾಲೂಕ್ತೀವಿ ಅಂತ ಏನೇ ಹೇಳಿದ್ರು ಕೂಡ ರೈತರಿಗೆ ಒಂದು ಆತಂಕ ಇರ್ತಕ್ಕಂಥದ್ದು. ಅದ್ರ ಬಂದು ಇವರು ಅದೇ ಕೆನಲ್ ವೈಡನ್ ಮಾಡೋದು ಸೂಕ್ತ ಅಂತ ನಾನು ಅದೇ ಕೂಡ ಅದನ್ನೇ ಹೇಳ್ತೀನಿ. ಯಾಕೆಂದರೆ ಈಗ ಗೊರೂರಿಂದ ಇಲ್ಲಿಂದ ತನಕ ನೀರು ಬರುತ್ತೆ ಚಾನಲಲ್ಲಿ, ಅಲ್ಲಿಂದ ಮುಂದಕ್ಕೆ 10 ಕಿಲೋಮೀಟರ್ ನೀರು ಹೋಗಲ್ವಾ ಕುಣಗಲಿಗೆ, ಅದನ್ನು ಮಾಡ್ಕೊಂಡು ಹೋಗಿ ಅಂತ ನಾನು ಒತ್ತಾಯ ಮಾಡ್ತೀನಿ.